ಚೈತನ್ಯದುವೆ ತಾನೇ ತಿಳಿಯಲಿಕ್ಕೆ ಚಿತ್ ಬಯಲು ಎನಿಸಿತು ತಿಳಿ ಬಯಲೆ ವರರಾಜರಾಜೇಶ್ವರಿಯು ಎಂದೆನಿಪ ಬಲು ಪರಬ್ರಹ್ಮವದು ತಾನೇ ನೆಲೆಯು ಇಲ್ಲದ ಜಾಂಡಗಳಲ್ಲಿಯೂ ತೊಳತೊಳಗೆ ಬೆಳಗುವುದು ನಿರ್ಲೇಪದಲ್ಲಿ ಕೇಳೆಂದ ಈ ಸಾಲುಗಳು ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀ ರಾಜರಾಜೇಶ್ವರಿಯ ದಿವ್ಯ ಶಕ್ತಿಯೆಂದು ವರ್ಣಿಸುತ್ತವೆ. ಇದರ ತಾತ್ಪರ್ಯ ಇಲ್ಲಿದೆ. ಭಾವಾರ್ಥ ವಿವರಣೆ. ಹೊಳೆವ ಚೈತನ್ಯದುವೇ ತಾನೇ. ಈ ಇಡೀ ಜಗತ್ತಿನಲ್ಲಿ ಪ್ರಕಾಶಿಸುತ್ತಿರುವ ಮೂಲ ಚೈತನ್ಯವೇ ಆಕೆ. ನಮಗೆ ಕಾಣುವ ಬೆಳಕು ಮತ್ತು ಕಾಣದ ಪ್ರಾಣಶಕ್ತಿ ಎರಡೂ ಆಕೆಯ ಸ್ವರೂಪವೇ ಆಗಿದೆ. ತಿಳಿಯಲಿಕ್ಕೆ ಚಿದ್ದಯಲು ಎನಿಸಿತು. ಆ ಜ್ಞಾನಮಯಿ ಚಿತ್ ದಯೆಯಿಂದ ಕೂಡಿದವಳು. ನಾವು ಅವಳನ್ನು ಅರಿಯಲು ಪ್ರಯತ್ನಿಸಿದಾಗ ಆಕೆ ಕೇವಲ ಶಕ್ತಿಯಲ್ಲ, ಅಪಾರ ಕರುಣೆಯುಳ್ಳ ಜ್ಞಾನದ ಅಲೆಯಾಗಿ ಗೋಚರಿಸುತ್ತಾಳೆ. ತಿಳಿಬಯಲೆ ವರರಾಜರಾಜೇಶ್ವರಿಯು ಎಂದೆನಿಪ. ನಿರ್ಮಲವಾದ ಆಕಾಶದಂತೆ, ಅಂದರೆ ಶೂನ್ಯ ಅಥವಾ ಬಯಲು ವ್ಯಾಪಿಸಿರುವ ಆಕೆಯೇ ಶ್ರೇಷ್ಠಳಾದ ರಾಜರಾಜೇಶ್ವರಿ. ಎಲ್ಲವನ್ನೂ ತನ್ನೊಳಗೆ ಅಡಗಿಸಿಕೊಂಡು ಎಲ್ಲವನ್ನೂ ಮೀರಿ ನಿಂತವಳು ಆಕೆ. ಬಲು ಪರಬ್ರಹ್ಮವದು ತಾನೆ. ವೇದೋಪನಿಷತ್ತುಗಳು ಯಾವುದನ್ನು ಪರಬ್ರಹ್ಮ, ಅಂತಿಮ ಸತ್ಯ ಎಂದು ಕರೆಯುತ್ತವೆಯೋ ಆ ತತ್ವವೇ ಈ ದೇವಿ. ನೆಲೆಯೂ ಇಲ್ಲದ ಜಾಂಡಗಳಲ್ಲಿಯೂ ಅಸಂಖ್ಯಾತ ಬ್ರಹ್ಮಾಂಡಗಳಿಗೆ ಯಾವುದೇ ನಿರ್ದಿಷ್ಟ ಆಧಾರವಿಲ್ಲದಿದ್ದರೂ ಅವೆಲ್ಲವೂ ಆಕೆಯ ಸಂಕಲ್ಪದಲ್ಲಿ ನೆಲೆ ನಿಂತಿವೆ. ಮಿತಿಯಿಲ್ಲದ ವಿಶ್ವದ ಅಣುವಿನಲ್ಲೂ ಅವಳಿದ್ದಾಳೆ. ತೊಳತೊಳಗಿ ಬೆಳಗುವುದು ನಿರ್ಲೇಪದಲ್ಲಿ ಕೇಳೆಂದ. ಆಕೆ ಎಲ್ಲದರಲ್ಲೂ ಇದ್ದು ಅತ್ಯಂತ ತೇಜಸ್ಸಿನಿಂದ ಪ್ರಕಾಶಿಸುತ್ತಾಳೆ. ಆದರೆ ಯಾವುದಕ್ಕೂ ಅಂಟಿಕೊಳ್ಳದವಳು, ನಿರ್ಲೇಪ. ಸೂರ್ಯನ ಬೆಳಕು ಎಲ್ಲೆಡೆ ಬಿದ್ದರೂ ಯಾವುದಕ್ಕೂ ಅಂಟಿಕೊಳ್ಳದಂತೆ ಆ ಜಗನ್ಮಾತೆ ಎಲ್ಲವನ್ನೂ ನಡೆಸುತ್ತಾ ತಾನು ಮಾತ್ರ ಯಾವುದರ ಬಂಧನಕ್ಕೂ ಒಳಗಾಗದೆ ಬೆಳಗುತ್ತಿದ್ದಾಳೆ ಎಂದು ಕವಿ ಇಲ್ಲಿ ವಿವರಿಸಿದ್ದಾರೆ. ಸಂಕ್ಷಿಪ್ತವಾಗಿ ಇದು ರಾಜರಾಜೇಶ್ವರಿಯನ್ನು ಕೇವಲ ಒಂದು ವಿಗ್ರಹವಾಗಿ ನೋಡದೆ ಇಡೀ ಬ್ರಹ್ಮಾಂಡವನ್ನು ಬೆಳಗುವ ಜ್ಞಾನ ಸ್ವರೂಪಿಯಾದ ದಯಾಮಯಿಯಾದ ಪರಬ್ರಹ್ಮ ಶಕ್ತಿ ಎಂದು ಸ್ತುತಿಸುವ ಅದ್ಭುತ ಕವಿತೆಯಾಗಿದೆ.